ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಡಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಹಸನ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸಣ್ಣ ಆಟವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ತಮಗೆಲ್ಲ ಗೊತ್ತಿಂತ ಹುರುಪಿನ ಆಟ ಇದು ಸಂಗ್ಯಾಬಾಳ್ಯ. ಕೈಲಾಸದೊಳಗೆ ಪಾರ್ವತಿ ಶಿವನ ತೊಡೆ ಮ್ಯಾಲ ಕುಂತ ಗಣಪಗ ಮಾಡುವೆನ ಶರಣ. ಹೀಗೆ ಶಿವನ ಸ್ತುತಿಯಿಂದ ನಾಂದಿ ಪದ್ಯ ಪ್ರಾರಂಭವಾಗಿ ಪ್ರತಿಯೊಂದು ಹಾಡುಗಳು ಕೂಡ ಪ್ರತಿಯೊಬ್ಬರ ಮನಸ್ಸನ್ನು ರಂಜನೀಯ ಮಾಡ್ತಾ ಹೋಗ್ತವೆ. ಸಂಗ್ಯಾಬಾಳ್ಯ ಜೀವನದ ಗೆಳೆಯರು ಹಾಗೆ ಲಗಳಾರ ಮಣಿತನ ಬೈಲೊಂಗಲೊಳಗೆ ತನ್ನದೇ ಆದ ಒಂದು ಖ್ಯಾತಿಯನ್ನು ಬರೆದಂಥ ಮನುಷ್ಯನ. ಅಲ್ಲಿ ಈರನ್ನ ವ್ಯಾಪಾರಕ್ಕಂತ ಹೋದಾಗ ತನ್ನ ಧರ್ಮಪತ್ನಿ ಗಂಗಾಳಿಗೂ ಕೂಡ ಪರಮ್ಮನಿಗೆ ಹೇಳಿ ಅವಳು ಕೂಡ ಇರಲಿಕ್ಕಂತ ಹೇಳಿ ನಿನಗೆ ಬರುವಾಗ ಸರಿಗಿದಂತಂದು ಆಸೆಯನ್ನು ಕೂಡ ಹುಟ್ಟಿಸಿ ಅವರಿಬ್ಬರು ಬಸವಣ್ಣ ದೇವರಿಗೆ ಬರ್ತಾ ಇರ್ತಾರೆ. ಅಂಥ ಒಂದು ಬಸವಣ್ಣ ದೇವರ ಜಾತ್ರೆ ಸಡಗರದಿಂದ ನಡೀತಾ ಇರ್ತದೆ. ಅಂಥದ್ರಾಗ ಊರ ಕೇರಿಯಿಂದ ಬೇರೆ ಬೇರೆ ಊರುಗಳಿಂದ ಬಂದವರು ಚಕ್ಕಡಿಗಳ ಮುಖ ಎಲ್ಲರೂ ಬಂದು ಆ ಒಂದು ಜಾತ್ರೆಯಲ್ಲಿ ಸಮ್ಮೇಳನ ಆಗ್ತದಾರೆ. ಬಸವಣ್ಣನ ಒಂದು ನಂದಿ ಕೋಲ, ಹಾಗೆ ಬಸವಣ್ಣನ ಗುಡಿಯ ಶೃಂಗಾರ, ಮೇಲೆ ಕಳಸದ ಅಲಂಕಾರ ಇವೆಲ್ಲ ನೋಡ್ತಾ ಈ ಮನಸ್ಸು ಅರಳುತ್ತದೆ. ಅಂಥ ಒಂದು ಸಂದರ್ಭದೊಳಗೆ ಈ ಸಂಗ್ಯಾಬಾಳ್ಯ ಇವರು ಕೂಡ ಅದೇ ಜಾತ್ರೆಗೆ ಬಂದಿರ್ತಾರೆ. ಹಾಗೆ ಪರಮ್ಮನ ಕೂಡ ಗಂಗಾ ಕೂಡ ಸಾಲಂಕೃತಳಾಗಿ ಸುಂದರು ಅವಳು ಪಿತಾಂಬರನಟ್ಟು ಕೊಲ್ಲಲ್ಲಿ ಆಭರಣಗಳನ್ನು ಹಾಕಿಕೊಂಡು ಹಾಗೆ ಒಂದು ಒಳ್ಳೆಯ ಪತಿವ್ರತ ಹೆಣ್ಣು ಮಗಳನ್ನ ನಾವು ಪಾರ್ವತಿ ರೂಪದಿಂದ ಹೇಗೆ ನೋಡ್ತೇವೆ ಆ ರೀತಿ ಅಲಂಕೃತರಾಗಿ ಬರುವಾಗ ಎಲ್ಲರ ಕಣ್ಣು ಕುಗ್ತಾ ಇರ್ತಾರೆ. ಅಂದರೆ ಎಲ್ಲರೂ ಅವಳ ಕಡೆ ಸಹಜವಾದಂಥ ಒಂದು ದೃಷ್ಟಿಯನ್ನು ಬೀರುವಂಥ ಒಂದು ಪರಿಪಾಠ ಇರ್ತದೆ. ಯಾಕಂದರೆ ಹೆಣ್ಣುಮಕ್ಕಳು ಅವರ ಒಂದು ನಿರಾಡಂಬರವಾಗಿದ್ದರೂ ಕೂಡ ಸಹಜ ಸೌಂದರ್ಯ ಅವರಲ್ಲಿ ಎದ್ದು ಕಾಣ್ತಾ ಇರ್ತದೆ. ಆ ಒಂದು ಹಳ್ಳಿಯ ಗ್ರಾಮೀಣ ಸೊಗಡನ್ನು ನಾವು ಕಾಣಬೇಕಾದರೆ ಹಳ್ಳಿಗಳಲ್ಲಿ ನಡೀತಕ್ಕಂಥ ಜಾತ್ರೆ ಉತ್ಸವಗಳಲ್ಲಿ ಭಾಗಿಯಾಗಬೇಕು. ಅಲ್ಲಿ ಗ್ರಾಮೀಣರ ಒಂದು ಅವರ ಆಡು ಭಾಷೆ ಜೊತೆಗೆ ಅವರದೇ ಆದ ಒಂದು ನವಿರಾದ ಒಂದು ಹಾಸ್ಯ ನವರಸಗಳಿಂದ ಕೂಡಿರುವಂಥ ಒಂದು ಶೃಂಗಾರಮಯವಾದಂಥ ಒಂದು ಚಿತ್ರಣವನ್ನು ನಾವು ಜಾತ್ರೆ ಹಬ್ಬಗಳಲ್ಲಿ ಕಾಣ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹಜವಾಗಿ ಪುರುಷರ ಮನಸ್ಸು ಸ್ತ್ರೀಯರ ಮೇಲೆ, ಸ್ತ್ರೀಯರ ಮನಸ್ಸು ಪುರುಷರ ಮೇಲೆ ವಾಲುವುದು ಕೂಡ ಅಷ್ಟೇ ಸಹಜವಾಗಿರ್ತದೆ. ಅದರಂತೆ ಸಂಗ್ಯಾಬಾಳ್ಯ ಇಬ್ಬರೂ ಕೂಡ ಅವರು ನಡಿಗೆಳೆ ಹೋಗುನು ಜಾತ್ರೆಗೆ ಬಸವಣ್ಣನ ತೇರಿಗೆ ಅಂಥೇಳಿ ಅವರೂ ಬಂದಿರ್ತಾರೆ. ಹೀಗೆ ಬಂದಾಗ ಬಸವಣ್ಣನ ಗುಡಿಯೊಳಗೆ ಪೂಜಾರಿ ಕೂಡ ಆತನು ಒಂದು ಯೌವನಾವಸ್ಥೆಯಲ್ಲಿ ಇರುವುದರಿಂದ ಸಹಜವಾದ ಒಂದು ಪ್ರೇಮಾಂಕುರ ಭಾವ ಅವನಲ್ಲಿ ಮೂಡಿರ್ತದೆ. ಆತನಾದರೂ ಕೂಡ ಬಂದಂಥ ಭಕ್ತರ ಕೂಡ ಅವರವರ ವಯಸ್ಸಿಗೆ ಅನುಗುಣವಾಗಿ ನಕಲಿ ಹಾಸ್ಯವನ್ನು ಮಾಡ್ತಾ ಇಲ್ಲಿ ನಮ್ಮ ಈ ಕೃತಿಕಾರರು ವಿಶೇಷವಾಗಿ ನಮ್ಮ ಪತ್ತಾರ ಮಾಸ್ತರು ಈ ನವಿರಾದಂಥ ಹಾಸ್ಯವನ್ನು ಕೂಡ ಬಳಸಿಕೊಂಡು ಬಂದಿದ್ದಾರೆ. ಅಲ್ಲಿ ಗುಡಿಯೊಳಗೆ ಗಂಗಾ ಹಿಂದೆ ಇದ್ದು ಪರಮ್ಮ ಮುಂದೆ ಬರ್ತಾ ಇರುವಾಗ ನೋಡಿದಂಥ ಪೂಜಾರಿ ಆಗ ಅವನೊಂದು ಹಾಡಿನ ಒಂದು ಶೈಲಿ, ಅಮ್ಮ ಹಿಂದಿನ ಹುಡುಗಿ ಮೈಯ ಬನ್ನ ತೇಟಲಿಂಬಿಯ ಹನ್ನ ನೋಡ ಮುಚ್ಚವ ಎರಡು ಕನ್ನಾಯ ಯಾರದಿ ಹೇಳನೇನ ಅನ್ನುವಂಥ ಪದ್ಯ. ತನ್ನ ಒಂದು ದೃಷ್ಟಿ ಮುಂದೆ ಇರತಕ್ಕಂಥ ತಾಯಿ ಸುರುಬುಳ ಅಂತ ಪರಮ್ಮಳ ಮೇಲೆ ಇರದೆ ಹಿಂದೆ ಬರ್ತಾ ಸಾಲಂಕೃತಳಂಥ ಗಂಗಾಳ ಮೇಲೆ ಅವನ ಮನಸ್ಸು, ಅವನ ಒಂದು ಸಹಜವಂತ ಭಾವ ಹೋದಾಗ ಈ ಗ್ರಾಮೀಣ ಸೊಗಡು ಈ ರೀತಿ ಮೂಡಿ ಬರ್ತದೆ. ನನಗೆ ಹತ್ತವಲ್ಲದು ಕೂಣ ಏಯಮ್ಮ ಯಾರದಿ ಹೇಳ ನೀಣ ಅನ್ನುವಂಥ ಮಾತಿನಲ್ಲಿ ನಿನ್ನ ಗುರುತು ಅಥವಾ ಆಕೆ ಎಷ್ಟು ಚಂದ ಕಾಣ್ತದಳು ಅಂಥೇಳಿ ತನ್ನ ಒಂದು ಭಾವವನ್ನು ವ್ಯಕ್ತ ಮಾಡ್ತಾ ಇದ್ದಾನೆ. ಆಗ ಸಹಜವಾಗಿ ಹೆಣ್ಣು ಮಕ್ಕಳು ಪರಪುರುಷರ ಈ ಮಾತುಗಳನ್ನು ಕೇಳಿದ ಕ್ಷಣ ಮನಸ್ಸಿನಲ್ಲಿ ಕ್ರೋಧ ಉತ್ಪನ್ನವಾದರೂ ಕೂಡ ಅವರು ಅದನ್ನು ತೋರಿಸದೆ ತಮ್ಮ ಒಂದು ಗಾಂಭೀರ್ಯದಲ್ಲಿ ಅವರು ಬರ್ತಾ ಇರುವಾಗ ಆ ಕಡೆ ಈ ಕಡೆ ಬಸವಣ್ಣನ ದರ್ಶನಕ್ಕೆ ಬಂದಂಥ ಜನರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ
ಸಹಜವಾಗಿ ಗಂಗಾಳ ಒಂದು ಆಕರ್ಷಣೆ, ಆಕೆಯ ಒಂದು ನಿಲುವನ್ನು ಕಂಡ ಮನಸ್ಸಿನಲ್ಲಿ ಸಂತೋಷಪಟ್ಟು ಅವರು ಸಂಭ್ರಮಿಸುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಬಸವಣ್ಣ ದೇವರ ಒಂದು ಪುರಾತನ ದೇವಸ್ಥಾನ ಬೈಲಹೊಂಗಲದಲ್ಲಿ ಇನ್ನೂ ಇದೆ. ಇದಕ್ಕೆ ಎಷ್ಟೋ ವರ್ಷಗಳ ಒಂದು ಇತಿಹಾಸ ಇಲ್ಲಿದೆ. ಅಲ್ಲಿರತಕ್ಕಂಥ ಒಬ್ಬ ಪೂಜಾರಿಯವರನ್ನು ನಾನು ಸಂಪರ್ಕಿಸಿದಾಗ ಈಗ ಅವರಿಗೆ ಸುಮಾರು 98 ವರ್ಷದ ವಯಸ್ಸಿನ ಆ ಪೂಜಾರಿಯವರು ಅವರಿಗೆ ಅವರ ಅಜ್ಜ ಹೇಳಿದಂಥ ಒಂದು ಮಾತನ್ನು ನನ್ನ ಮುಂದೆ ಅವರು ಉದಾಹರಿಸಿದರು. ಅಂದರೆ ಗಂಗಾ ಲಗಾರ ಮನೆತನದ ಹೆಣ್ಮಗಳು ಅವರು ಬಯಲುವಾಡದಕ್ಕೆ ಅವಳು ಬಹಳ ಸುಂದರ ಇರ್ತಾಳಂತೆ. ಅದರಲ್ಲಿ ಎಷ್ಟು ಸುಂದರ ಇರ್ತಾಳಂತಂದ್ರೆ ಅಲ್ಲಿ ಈಗಿನ ಗತಿ ಆಧುನಿಕತೆ ಯಾವ ಒಂದು ಬಣ್ಣಗಿನ್ನದ ಇಲ್ಲದೆ ಹೋದರೂ ಕೂಡ ಸಹಜವಾಗಿ ಅವರ ನಿಲುವು, ಅವರ ಒಂದು ಆಕರ್ಷಣೆ ಎಂಥವರಿಗನ್ನಾದರೂ ಕೂಡ ಹೊಳ್ಳೆ ತಿರುಗಿ ನೋಡಬೇಕು ಅಂತ ಹಂಗೆ ಅನಿಸ್ತಿತ್ತು ಅಂತೇಳಿ ಅವರ ಅಜ್ಜ ಈ 98 ವರ್ಷದ ಪೂಜಾರಿಯವರಿಗೆ ಹೇಳ್ತಾ ಇದ್ದ. ಅದನ್ನು ಅವರು ನನ್ನ ಮುಂದೆ ಹೇಳಿದ್ದನ್ನು ನಾನು ಕೇಳಿದ ತಕ್ಷಣ ನಿಜವಾಗಿಯೂ ನಮ್ಮ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಈಗಾದರೂ ಕೂಡ ಅವರು ಮೈತುಂಬ ಸೀರೆಯನ್ನು ಇಟ್ಟುಕೊಂಡು ಮುಡಿಯನ್ನು ಹೇಕಿಕೊಂಡು ಹಣೆಯಲ್ಲಿ ಕುಂಕುಮ, ಮೂಗಿನಲ್ಲಿ ಮೂಗುತಿ, ಕೈತುಂಬ ಬಳೆ, ಹಾಗೆ ಕೊರಳಲ್ಲಿ ಮಂಗಲಸೂತ್ರ, ಹೀಗೆ ಇದು ಬರ್ತಾ ಇರುವಂಥ ಹೆಣ್ಣುಮಕ್ಕಳನ್ನು ನೋಡಿದರೆ ಒಂಥರ ಪೂಜ್ಯ ಭಾವನೆ ಮೂಡ್ತದೆ. ಅಂಥ ಒಂದು ಆಕರ್ಷಣೆ ನಮ್ಮ ಹೆಣ್ಣುಮಕ್ಕಳಲ್ಲಿ ಇಂದಿಗೂ ಇದೆ. ಹೀಗಾಗಿ ಪರಸ್ತ್ರೀಯರು ಎದುರಿಗೆ ಬಂದರೆ ಅವರು ನಮ್ಮ ತಾಯಿ ಸರಿ ಎನ್ನಬೇಕು ಅಂತೇಳಿ ಗ್ರಾಮೀಣರು ಹೇಳೋ ಮಾತು ಕೂಡ. ಯಾಕಂದ್ರೆ ನಾವೆಲ್ಲರೂ ಒಂದೇ ಕುಟುಂಬದವರು ಅನ್ನುವಂಥ ಭಾವ ಇಟ್ಟುಕೊಂಡು ಬರ್ತಾ ಇರುವಂಥ ಒಂದು ಮನೆತನ ಲಗಲಾರ ಮನೆತನ. ಇಂಥ ಮನೆತನದ ಒಬ್ಬ ಹೆಣ್ಣುಮಗಳು ಗಂಗಾ ಅವಳು ಪರಮಳು ಕೂಡ ಬಂದಾಗ ಸಹಜವಾಗಿ ಸಂಗ್ಯಾಬಾಳೆ ಇವರು ಕೂಡ ಬಸವಣ್ಣನ ಒಂದು ದರ್ಶನಕ್ಕಂತೇಳಿ ಬಂದು ಅಲ್ಲಿ ಒಂದು ಗಡಬಿಡಿಯೊಳಗೆ ಸಂಗ್ಯಾ ಗಂಗಾ ನೋಡಿ ಅವಳ ಕೊರಳಲ್ಲಿರ್ತಕ್ಕಂಥ ಒಂದು ಸರಿಗೆಯನ್ನು ಅವಳಿಗೆ ಗೊತ್ತಾಗದ ಹಾಗೆ ಆತನು ಬಿಚ್ಚಿಕೊಂಡು ಬಿಟ್ಬಿಡ್ತಾನೆ. ಆವಾಗ ಕದ್ದಲದೊಳಗೆ ಒಬ್ರಿಗೊಬ್ರಿಗೆ ಗೊತ್ತೂ ಆಗೋದಿಲ್ಲ. ಆ ಸಮಯದೊಳಗೆ ಆ ಬಸವಣ್ಣನಿಗೆ ನಮಸ್ಕಾರ ಮಾಡಿ ಇನ್ನೇನು ಕಾಯಕರ್ಪೂರ ಮಾಡಿಕೊಂಡಂಗಾತು. ಇನ್ನು ಅರಿಶಿಣ ಕುಂಕುಮ ವಿಭೂತಿ ತೊಗೊಂಡೆ ನಾವು ಮನೆಗೆ ಹೋಗಬೇಕು ಅಂತ ಎದ್ದು ನೋಡೋವಾಗ ಅವಳ ಕೊರಳಲ್ಲಿರ್ತಕ್ಕಂಥ ಬಂಗಾರದ ಸರಿಗೆ ಇಲ್ಲದಾದಾಗ ದಿಕ್ಕೇ ತೋರಿದಂಗೆ ಆತ. ಯಾಕಂದರೆ ಒಬ್ಬ ಗಂಡನ ಮನೆ ಇರ್ತಕ್ಕಂಥ ಗರತಿ ತವರ ಮನೆಯನ್ನು ಬಿಟ್ಟು ಬಂದ ಮೇಲೆ ಗಂಡನ ಮನೆಯಲ್ಲಿ ಬಾಳೆ ಬೆಳಗಬೇಕಂತವಳು ಒಮ್ಮೆಗೆ ಇಂಥ ಬಂಗಾರದ ಸರಿಗೆ ಇಲ್ಲ ಅಂತ ಏನು ಹೇಳಬೇಕು ಅಂಥೇಳಿ, ಅಮ್ಮ ಏನು ಗಾತವನಾಯಿತ ಪರಮ್ಮ ಕೇಳ ಕೊಳ್ಳಾಗಿನ ಸರಿ ಹೋದೀತ. ಹಂತಿಂತ ಸರಿಗೆಲ್ಲ ಸೇರ ಬಂಗಾರ ಸರಿಗೆ, ಹಂತಿಂತ ಸರಿಗೆಲ್ಲ ಸೇರ ಬಂಗಾರ ಸರಿಗೆ. ಗಂಡ ಏರ್ಯಾನ ಮುಂದೆ ಏನು ಹೇಳಲಿ ಪಂಟ, ಗಂಡ ಏರ್ಯಾನ ಮುಂದೆ ಏನು ಹೇಳಲಿ ಪಂಟ. ಏನು ಗಾತವನಾದೀತ ಪರಮ್ಮ ಕೇಳ ಕೊಳ್ಳಾಗಿನ ಸರಿಗೆ ಹಾದೀತ. ಈ ಒಂದು ಹಾಡನ್ನು ಕೇಳುವಾಗ ಮನಸ್ಸಿಗೆ ಒಂಥರ ಆತಂಕ, ಹೆಣ್ಣಿನ ಒಂದು ತುಂಬಲ, ಅವಳಿಗೆ ಆದಂಥ ವೇದನೆ ನಮಗೆ ವ್ಯಕ್ತ ಆಗ್ತದೆ. ಅಂಥ ಒಂದು ನಿಟ್ಟಿನಲ್ಲಿ ಆ ಗರತಿ ಗಂಗಾಳು ಕೂಡ ವಿಚಿತ್ರಳಾಗಿ ಇಂಥ ಒಂದು ಬಂಗಾರ ಹೋದಂಥ ಒಂದು ಸರಿಯ ಸುದ್ದಿಯನ್ನು ತನ್ನ ಗಂಡ ಮೈದುನರಿಗಾಗಲಿ ಕುಟುಂಬಿಗಾಗಲಿ ಯಾರಿಗೂ ಹೇಳಬೇಡ ಅಂತ ಪರಮನ ಕಡೆದ ವಚನ ತೆಗೆದುಕೊಂಡು ಇನ್ನು ನಾವು ಮುಂದಕ್ಕೆ ಹೋಗೋಣ. ದೇವರಿಗೆ ಎಲ್ಲ ಕಾಯಕರ್ಪೂರ ಮಾಡಿದಂಗಾಯಿತು. ಇನ್ನು ವಿಭೂತಿ ಅರಿಶಿಣ ಕುಂಕುಮ ತೊಗೊಂಡು ಹೋಗೋಣ ನಡೆಯಮ್ಮ ಅಂತಾಗ ಆಗಲಿ ಬಾಯವ ಹೋಗೋಣ ಅಂಥೇಳಿ ಇಬ್ಬರು ಸ್ವಲ್ಪ ಮುಂದೆ ಸಾಗ್ತಾ ಇರ್ತಾರೆ. ಮುಂದೆ ಹೋಗ್ತಾ ಇರುವಾಗ ಸಂಗ್ಯಾಬಾಳೆ ಪ್ರವೇಶ ಮಾಡ್ತಿರ್ತಾರೆ. ಗಂಗಾ ಇಲ್ಲೇ ನಿಂತಿರ್ತಾಳೆ, ಪರಮ್ಮ ಮುಂದಕ್ಕೆ ಹೋಗ್ತಾಳೆ. ಇಲ್ಲಿಗೆ ಈ ಒಂದು ಸನ್ನಿವೇಶ ಮುಗಿತಾ ಇರ್ತಾರೆ. ಎಲ್ಲರೂ ಕಾತುರದಿಂದ ಗಂಗಾಳನ್ನು ನೋಡ್ತಾ ಇರ್ತಾರೆ.